ಓಕೆ, ಸೊ ಫೈನಲಿ ಕೆಲವೊಂದು ರ್ಯಾಪಿಡ್ ಫೈರ್ ಕ್ವೆಶನ್ಸ್ ಇದೆ, ತಗೋತೀರಾ? ಅಲ್ಲ, ಒನ್ ವರ್ಡ್ ಆನ್ಸರ್. ಒನ್ ವರ್ಡ್ ಉಪೇಂದ್ರ, ಭಾವನಾ, ಸುವರ್ಣ ನ್ಯೂಸ್, ಅಲ್ವಾ? ಮೋದಿ. ಉಪೇಂದ್ರ ಒಬ್ಬರೇ ಹಂಗೆ ಆನ್ಸರ್ ಮಾಡಿದ್ದು. ರೆಡಿನಾ? ನೀವು ರೆಡಿನಾ? ಹೌದು, ನಾನೇ ರೆಡಿ ಆಗಬೇಕಿಲ್ಲಿ. ಕೀರ್ತಿ ಈಸ್ ಆಲ್ವೇಸ್ ರೆಡಿ. ಓಕೆ, ಒನ್ ವರ್ಡಲ್ಲಿ ಉತ್ತರ ಹೇಳಬೇಕು. ಈ ಎರಡರಲ್ಲಿ ನಿಮ್ಮ ಆಯ್ಕೆ ಯಾವುದು? ಯೂಟ್ಯೂಬ್ ವರ್ಸಸ್ ಇನ್ಸ್ಟಾಗ್ರಾಮ್. ಯೂಟ್ಯೂಬಾ ಇನ್ಸ್ಟಾಗ್ರಾಮಾ? ಎರಡು. ಫೇಮಾ ಪ್ರೈವಸಿನ? ಪ್ರೈವಸಿ. ಮನಿನ ಪ್ಯಾಷನ್ನ? ಮನಿ. ಒನ್ ವರ್ಡಲ್ಲಿ ಡಿಸ್ಕ್ರೈಬ್. ಬಿಗ್ಗೆಸ್ಟ್ ಫಿಯರ್ ಏನು ಕೀರ್ತಿದು? ಇಲ್ಲಿ ಕೂತ್ಕೊಂಡು ನೆಕ್ಸ್ಟ್ ಪ್ರಶ್ನೆ ಯಾವ್ದು ಬರುತ್ತೆ ಅಂತ. ಎಲ್ಲ ಸುಳ್ಳು. ಡ್ರೀಮ್ ಕೊಲಾಬ್ರೇಷನ್ ಯಾರ ಜೊತೆ? ಆದ್ರೆ ಜಮೀರ್ ಅಹಮದ್. ಜಮೀರ್ ಅವರೇ, ನೋಡಿ ಎಷ್ಟು ಕೀರ್ತಿ ಅವ್ರು ಕೇಳ್ತಿದ್ದಾರೆ. ಈ ಸಲ ನೆಕ್ಸ್ಟ್ ಇದ್ದಾರೆ, ಜಯಂತ್ ಕಾಯ್ಕಿಣಿ ಇದ್ದಾರೆ, ಭಾವನಾ ಇದ್ದಾರೆ. ಪ್ರೆಸೆಂಟಿಗೆ ಜಮೀರ್ ಅಹಮದ್. ರೈಟ್. ಭಾವನಾ ಲಾಸ್ಟಲ್ಲಿ ಬಕೆಟ್ ಹಿಡಿಯಕ್ಕೆ ಹೇಳಿದ್ದು. ಇರಲಿ. ಹೌದು, ನಾನೇ ಹೇಳ್ಕೊಟ್ಟಿದ್ದೆ. ಅಲ್ಲ, ನೀವು ಹೇಳ್ತೀರಾ ಅನ್ಕೊಂಡೆ, ಅದಕ್ಕೆ ನಾನು ಹೇಳಿದೆ. ಟ್ರೂತ್, ಪಾಪ್ಯುಲಾರಿಟಿ? ಟ್ರೂತ್. ಕಾಂಟ್ರವರ್ಸಿ, ಕನ್ಸಿಸ್ಟೆನ್ಸಿ? ಡಿಪ್ಲೊಮಸಿಯರ್ ಆರ್ ಹಾನೆಸ್ಟಿ? ಫ್ರೀಡಮ್, ರೆಸ್ಪಾನ್ಸಿಬಿಲಿಟಿ? ವೈರಲ್, ವ್ಯಾಲ್ಯೂಸ್? ಓಕೆ, ಎಲ್ಲ ಪಾಸಿಟಿವ್. ಇಲ್ಲಿವರೆಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಯಾವುದಾದ್ರೂ ಒಂದು ವಿಷಯನ ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ? ಅದು ಗೊತ್ತಿಲ್ಲದೆ ಇದ್ರೇ ಚಂದ ಅಲ್ವಾ? ಇವಾಗ ಹೇಳಿದ್ರೆ ಗೊತ್ತಾಗ್ಬಿಡ್ತಾನೆ, ಗೊತ್ತಿರಬರ್ತಾನೆ. ಅದು ನನ್ನ ಬಗ್ಗೆ ಗೊತ್ತಿಲ್ಲದೆ ನನಗೆ ಇರಬೇಕಲ್ವಾ ಅಂತ. ಅವ್ರಿಗೆ ಯಾವ್ಯಾವ್ದು ಗೊತ್ತಿಲ್ಲ ಅಂತ ನಂಗೆ ಹೆಂಗೆ ಗೊತ್ತಿರುತ್ತೆ? ಇದು ಆಲ್ರೆಡಿ ಇವಾಗ ಎಷ್ಟೊಂದು ಇಂಟರ್ವ್ಯೂಸ್ ಮಾಡಿದ್ದೀರಾ, ಅಲ್ಲಿ ಹೇಳದೇ ಇರೋದು? ಎಲ್ಲೂ ಹೇಳದೇ ಇರೋದು ಏನು? ನಾನು ಭಾವನಾ ಅವರು ಸುಮಾರು 15 ವರ್ಷದಿಂದ ಪರಿಚಯ, 10 ವರ್ಷದಿಂದ ಪರಿಚಯ ಅಲ್ವಾ? ವಂಡರ್ಫುಲ್. ನಿಮ್ಮ ಜೊತೆ ಕೂತ್ಕೋಬೇಕಾದ್ರೆ ನಿಮ್ಮನ್ನು ಏನು ಕೇಳೋದಪ್ಪ ಅಂತ ಯೋಚನೆ ಆಗ್ತಿತ್ತು ನಾನು ನಿರೂಪಮ ಮಾತಾಡುವಾಗ. ಬಟ್ ಇಟ್ ಈಸ್ ವಂಡರ್ಫುಲ್ ಟಾಕಿಂಗ್ ಟು ಯು. ಆರಂಭದ ಒಂದು ಅರ್ಧ ಗಂಟೆ ಬರೀ ನಾನು ನಕ್ಕಿದ್ದೀನಿ ಅನ್ಸುತ್ತೆ. ಐ ಥಿಂಕ್ ಇದೇ ಫಸ್ಟ್ ಟೈಮ್ ಒಂದು ಪಾಡ್ಕಾಸ್ಟಲ್ಲಿ ಕೂತು ನಾನು ಇಷ್ಟು ನಕ್ಕಿದ್ದು. ದಿಸ್ ಇಸ್ ದ ಫಸ್ಟ್ ಟೈಮ್. ನಾನು ಬಕೆಟು ಹಿಡಿತಿಲ್ಲ, ಸುಳ್ಳು ಹೇಳ್ತಿಲ್ಲ, ನಿಜ ಹೇಳ್ತಿದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಕೀರ್ತಿ. ಥ್ಯಾಂಕ್ ಯು, ನನ್ನ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಖುಷಿಯಾಗತ್ತೆ ಈ ಥರದ್ದು ಹೊಸದಾಗಿ ಪಾಡ್ಕಾಸ್ಟ್ ಏನೋ ಮಾಡಿ, ಒಂದು ನ್ಯೂಸ್ ಚಾನಲ್ಲು ಪಾಡ್ಕಾಸ್ಟಿಗೆ ಬಂದು, ಡಿಜಿಟಲಿಗೆ ಬಂದು, ಈ ಥರ ನಮ್ಮಂಥ ಸಣ್ಣ ಬೆಳೆಗಳನ್ನು ತಂದು ಲೈಟ್ ಹಾಕಿ ತೋರಿಸಿ ಮಾತಾಡ್ಸೋದು ತುಂಬ ಖುಷಿಯಾಗುತ್ತೆ. ಅಂದರೆ ನಾವೆಲ್ಲ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದವ್ರು ನಿಮ್ಮನ್ನ. ಸೊ ನಾನು ನಿಮ್ಮ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಅಷ್ಟೇ, ಮ್ಯೂಚುವಲ್ ಅದು. ಸೊ ನಿಜವಾಗ್ಲೂ ಖುಷಿಯಾಗತ್ತೆ. ನಿಮ್ಮ ಭಾಷಾ ಸ್ಪಷ್ಟತೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಡ್ತಿರ್ತೀರಾ, ಕೇಳಿದ್ದೀನಿ ನಾನು. ಮತ್ತು ಯಾವುದೋ ಗೊತ್ತಿಲ್ಲದೆ ಇರೋ ವಿಚಾರಗಳು ಹೇಳ್ತಿರ್ತೀರಾ. ಬರೀ ನ್ಯೂಸ್ ಬಿಟ್ಟು ಹೊರಗಡೆ ಬಂದು ಏನೋ ಮಾಡ್ತೀರಾ. ನಿಮ್ಮದು ಏನೋ ಒಂದು ಸಪ್ರೇಟ್ ವ್ಯಾಲ್ಯೂಸ್ ಇಟ್ಕೊಂಡಿದ್ದೀರಾ. ಒಂಥರ ವಿಶೇಷ ಆಸಕ್ತಿಗಳೆಲ್ಲ ಇಷ್ಟ ಆಗುತ್ತೆ ನಂಗೆ. ಯಾರಾದರೂ ಏನಾದ್ರು ಹೊಸದು ಮಾಡ್ತೀರ ಅಂದರೆ ಖುಷಿ. ಸೂಪರ್ ಗುರು, ನಾವು ಮಾಡ್ತಿಲ್ವಲ್ಲ ಇದನ್ನ ಅಂತ. ಓಕೆ, ಇತ್ತೀಚೆಗೆ ಯಾವುದಾದ್ರೂ ಯೂಟ್ಯೂಬರ್ ಹಂಗಿದ್ದು ಸರ್ಪ್ರೈಸ್ ಮಾಡಿದ್ದಾರೆ? ಎನಿಬಡಿ, ನ್ಯೂ ಕಮ್ಮರು, ಹೂ ಎವರ್, ಯಾವುದೋ ಒಂದು ಕಾನ್ಸೆಪ್ಟು ಅಥವಾ ಸಬ್ಜೆಕ್ಟ್ ಭಾಳ ಖುಷಿ ಕೊಟ್ಟಿತ್ತಾ? ಕೀರ್ತಿ ENT ಕ್ಲಿನಿಕ್. ಇಲ್ಲ, ನಂಗೆ ಆ ಥರ ಬೇರೆ ನನಗೆ ಮುಂದೆ ಬನ್ನಿ, ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರದ್ದು ಆಲ್ರೌಂಡರ್ ಅಕ್ಷಯ, ದೇ ಆರ್ ಡೂಯಿಂಗ್ ಗುಡ್ ಜಾಬ್. ಆಮೇಲೆ ಇನ್ಯಾರು ಅವರಿಬ್ಬರು ಇಷ್ಟ ಆಗ್ತಾರೆ. ನಾನು ಅವರಿಬ್ರಿಗೂ ಇನ್ಫ್ಯಾಕ್ಟ್ ಹೇಳಿದ್ದೀನಿ, ಇನ್ನೂ ತುಂಬ ಜನ ಬರಬೇಕು. ಅದೇನು ಕಾಂಪಿಟೇಷನ್ ಅಂತಲ್ಲ, ನಾವು ಮಾಡಿರೋದು ಬಿಟ್ಟು ಬೇರೆ ಏನಾದ್ರು ಹೊಸ್ತು ಮಾಡಿ ನಮಗೆ ಹೊಟ್ಟೆ ಒರೆಸ್ಬೇಕು. ನೀನೇನು ಮಾಡಿಲ್ಲ ಗುರು, ನಾನು ಮಾಡಿದ್ದೀನಿ ನೋಡು ಅಂತ. ಅದೊಂದು ಖುಷಿ ಅಲ್ವಾ? ಅಂದರೆ ಇದ್ದಾಗ ಯಾರೋ ಏನೇನೋ ಮಾಡಿದ್ರು, ನಾನು ಇದನ್ನು ನೋಡಿದ್ದೀನಿ ಅಂತ. ಈಗ ಈ ಮುಂದೆ ಹುಟ್ಟೋ ಮಕ್ಳಿಗೆ ಕೋವಿಡೇ ಗೊತ್ತಿರಲ್ಲ. ನಮಗೆ ಖುಷಿ, ನಾವು ಕೋವಿಡ್ ನೋಡಿದ್ವಿ ಅಂತ. ಗ್ಯಾಸ್ ಸಿಲಿಂಡರ್ ಪ್ರಾಬ್ಲಮ್ ಇರೋದೇ ಗೊತ್ತಿರಲ್ಲ ಅವ್ರಿಗೆ ಅಲ್ವಾ? ವರದಕ್ಷಿಣೆಗೆ ಹೋದರೆ ಇವಾಗ ಗ್ಯಾಸ್ ಸಿಲಿಂಡರ್ ಕೇಳ್ತೀಯಾರಂತೆ. ವರದಕ್ಷಿಣೆ ಏನು ಕೊಡಿದೆ? 3 ಗ್ಯಾಸ್ ಸಿಲಿಂಡ್ರು. ಸದ್ಯ ನೀವು ಮದುವೆಯಾಗಿ ಭಾಳ ದಿನ ಆಯಿತು, ವಧು ದಕ್ಷಿಣೆ ಕೊಡಬೇಕಿತ್ತು ಅವಾಗ. ಈಗ ಕೊಡ್ತಾ ಇದ್ದೀನಲ್ಲ. ಅದೊಂಥರ ತಿರುಪತಿ ಶ್ರೀನಿವಾಸರ ಮದುವೆ ಇದ್ದಂಗೆ, ಲೈಫ್ ಟೈಮ್ ಸಾಲ ಕೊಡ್ತಾ ಇರೋದು, ತೊಗೊತಾ ಇರೋದು ಅವಳು.